ಯಾರು ಬರ್ದಾರೆ ನಾಮಧೇಯ ವ್ಯಕ್ತಿ ಅಂತ ಹೇಳ್ತಾರೆ ಅವರೇ ಬರ್ಸ್ಕೊಂಡು ಒಪ್ಕೊಂಡಿರ್ಬೇಕು ಅಷ್ಟೇ. ಮತ್ತೆ ಅವ್ರನ್ನ ಯಾರು ಮಾಡ್ತಾರೆ? ಈಗೆಲ್ಲ ಅಂದ್ರೆ ಇಲ್ಲಿ ಬಂದು ಕ್ಷಮಾಪಣೆ ಮಾಡ್ತಾರೆ ಅವರು. ಬೆಳಗಾವಿ ವಿಚಾರಕ್ಕೆ ಅಂತ ಇಲ್ಲಾಂದ್ರೆ ನಿನಗೆ ಜೀವ ಹೊಡಿತೀವಿ ಅಂತೇಳಿ ಅನಾಮಧೇಯ ಪತ್ರ ಅನಾಮಧೇಯ ಪತ್ರ ನಿಮಗೂ ಬರ್ತಾವೆ, ಅದನ್ನು ನೀವು ಲೆಕ್ಕಕ್ಕೆ ತಗೋತೀರಿ. ಅಡ್ರೆಸ್ ಹಾಕಿದ್ರೆ ಅದೊಂದು ಲೆಕ್ಕಕ್ಕೆ ಅಧಿಕೃತವಾಗಿ. ಅನಾಮಧೇಯ ಅಂದರೆ ಅದು ಸುಳ್ಳುನೇ ಇರ್ಬೋದು, ನಿಜಾನೇ ಇರ್ಬೋದು. ಆಧಾರ ಏನದಕ್ಕೆ? ಯಾವುದೋ ಆಧಾರ ಇರೋದಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡೋದು ಅನಾವಶ್ಯಕ. ಸರ್ ಗರ್ಭಾವಸ್ಥೆ ಯಾವಾಗ ಸರ್? ಹೀಗಾಗಿ ಕಿತ್ತಾಟ ಶುರು ಹಂಚಿಕೆ ಸೂತ್ರ ಆಗಿತ್ತ ಅಂತ ಹೆಂಗೆ? ನನಗೇನು ಗೊತ್ತಿಲ್ಲ ಅದು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡದಲ್ಲಿ ಏನು ಚರ್ಚೆ ಆಗಿತ್ತು ನಮಗೆ ಯಾರಿಗೂ ಕೂಡ, ಶಾಸಕರಿಗಾಗಲಿ ಅಥವಾ ಸಚಿವರಿಗಾಗಲಿ ಅದರದ ಮಾಹಿತಿ ಇಲ್ಲ. ಅದರದ್ದು ಏನು ಆಗಿದೆ ಅನ್ನುವಂಥದ್ದು ಅವರೇ ಹೇಳಬೇಕಾಗ್ತದೆ, ಅವರಿಬ್ಬರು, ಅಥವಾ ಇಲ್ಲಾಂದರೆ ಹೈಕಮಾಂಡದವ್ರು ಹೇಳಬೇಕು. ಡಿನ್ನರ್ ಪಾರ್ಟಿಗಳೆಲ್ಲ ನಡೀತಾ ಇದೆ.